ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ? ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಏನಾದರೂ ಆಗಿ ರಾಜಕಾರಣಿ ಮಾತ್ರ ಆಗಬೇಡಿ. ರಾಜಕಾರಣ ಅಂತಂದ್ರೆ ಅದು ಕಾಯ ವಾಚ ಮನಸ, ನಾವೆಲ್ಲದನ್ನು ಕೂಡ ತ್ಯಾಗ ಮಾಡಿ ನಿಂತಾಗ ಮಾತ್ರ ಜನಗಳಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗ್ತದೆ, ಜನಗಳು ಋಣವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮಂತ ಬಡವರಿರ್ತಕ್ಕಂಥ ಕ್ಷೇತ್ರ, ಆ ಕ್ಷೇತ್ರಗಳಿಗೆ ಯೋಜನೆಗಳನ್ನ ತಂದುಕೊಡ್ತಕ್ಕಂಥದ್ದೇ ಒಂದು ಖುಷಿಯಾದ ಕೆಲಸ. ಅದಕ್ಕೆ ಹೋರಾಟ ಮಾಡ್ತಿದ್ವಿ, ಯಶಸ್ವಿ ಆಗ್ತಿದೆ. ನಾನು ಇದುವರೆಗೆ ಯಾವುದೇ ಯೋಜನೆಗಳಿಗೆ ಕೈ ಹಾಕಿ ಸೋತಿದ್ದಂತೂ ಇಲ್ಲ. ಇನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಇಲ್ಲಿವರೆಗೆ ನಾನು ಸೋತಿಲ್ಲ. ಏನ್ ಮನಸ್ಸಿಗೆ ಬರ್ತದೋ ಅದನ್ನ ಮಾಡೇ ಮಾಡ್ತಿದ್ದೆ. ಅಮೇಜಿಂಗ್. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಕಾನೂನು ಸಚಿವರಾಗಿ ಮಂಡ್ಯಗೂ ಕೂಡ ಆಕ್ಚುಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಇನ್ಫ್ಯಾಕ್ಟ್ ಇವತ್ತು ಕೂಡ ತುಮಕೂರಿನ ಜನ ನೀರು ಕುಡಿಬೇಕಾದ್ರೆ ಆಧುನಿಕ ಭಗೀರಥ ಯಾರು ಅಂತಂದ್ರೆ ಟಿ.ಬಿ. ಜಯಚಂದ್ರ ಅಂತಾನೆ ಹೇಳ್ತಾರೆ. ಅದೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಟ್ ನನಗೆ ಆಶ್ಚರ್ಯ ಆಗಿದ್ದು, ಯಾವುದೋ ಒಂದು ಕೆರೆ ನೀರನ್ನು ತರ್ತೀನಿ, ಜನರಿಗೆ ಕೊಡ್ತೀನಿ, ಕೊಡದೇ ಇದ್ರೆ ನನ್ನನ್ನು ನಾನೇ ಮುಗಿಸ್ಕೊಳ್ತೀನಿ ಅನ್ನುವಂತಹ ಹಂತಕ್ಕೆ ಜನರಿಗೋಸ್ಕರ ಥಿಂಕ್ ಮಾಡುವಂಥವ್ರು ತೀರಾ ಕಡಿಮೆ. ಮತ್ತು ಈಗ ಡೌಟ್ ಬಿಡಿ, ಈಗ ಆ ಥರದ ರಾಜಕಾರಣ ನಾವು ನೋಡೋಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ರಾಜಕೀಯ ವ್ಯವಸ್ಥೆ ಹೇಗಾಗುತ್ತೋ ಏನೋ. ಯಾಕೆಂತಂದ್ರೆ ತುಂಬಾ ಸೀನಿಯರ್ಸ್ಗಳನ್ನು ಮಾತಾಡಿದಾಗ ನನಗೆ ಅನ್ನಿಸ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಲ್ಲೇ ಸಾಕ್ತಿದೆಯಲ್ಲ ರಾಜಕೀಯ ಅಂತ. ಎನಿಹೌ, ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.